ನಿಮ್ಮ ಪ್ರಶ್ನೆ ಸಿದ್ಧರುಗಳ ಬಗ್ಗೆ ತಿಳಿಸಿ. ಸಿದ್ಧರುಗಳಲ್ಲಿ 3 ವರ್ಗ ಇದೆ. ಮೂಲ ವರ್ಗ, ಬಾಲವರ್ಗ, ಕೈಲಾಸ ವರ್ಗ. ಕೈಲಾಸ ವರ್ಗಕ್ಕೆ ಎಡ್ಡು ಬಂದ್ಬಿಟ್ಟು ಶಿವ, ಮೂಲ ವರ್ಗಕ್ಕೆ ಎಡ್ಡು ಬಂದ್ಬಿಟ್ಟು ಗಣೇಶ, ಬಾಲವರ್ಗಕ್ಕೆ ಎಡ್ಡು ಬಂದ್ಬಿಟ್ಟು ಸುಬ್ರಹ್ಮಣ್ಯ. ಈ ಸಿದ್ಧರುಗಳು ಏನ್ ಮಾಡ್ತಾರೆ ಅಂದ್ರೆ, ಮೂಲಾಧಾರ ಚಕ್ರದಲ್ಲಿ ಗಣೇಶನ ಸ್ವರೂಪನಾಗಿರುವ ಶಿವನ್ನ ಧ್ಯಾನ ಮಾಡ್ತಾರೆ. ಸ್ವಾಧಿಷ್ಠಾನದಲ್ಲಿ ಬ್ರಹ್ಮ ಸ್ವರೂಪರಾಗಿರುವ ಶಿವ ಪರಮಾತ್ಮನ ಧ್ಯಾನ ಮಾಡ್ತಾರೆ. ಮಣಿಪುರ ಚಕ್ರದಲ್ಲಿ ವಿಷ್ಣು ಸ್ವರೂಪರಾಗಿರುವ ಶಿವ ಪರಮಾತ್ಮನ ಧ್ಯಾನ ಮಾಡ್ತಾರೆ. ಹಣಾತ ಚಕ್ರದಲ್ಲಿ ರುದ್ರ ಸ್ವರೂಪರಾಗಿರುವ ಶಿವ ಪರಮಾತ್ಮನ ಧ್ಯಾನ ಮಾಡ್ತಾರೆ. ವಿಶುದ್ಧಿ ಚಕ್ರದಲ್ಲಿ ಈಶ್ವರ ಸ್ವರೂಪರಾಗಿರುವ ಶಿವ ಪರಮಾತ್ಮನ ಧ್ಯಾನ ಮಾಡ್ತಾರೆ. ಆಜ್ಞಾ ಚಕ್ರದಲ್ಲಿ ಸದಾಶಿವ ಸ್ವರೂಪನಾಗಿರುವ ಶಿವನ್ನ ಧ್ಯಾನ ಮಾಡ್ತಾರೆ. ತುರ್ಯ ಅಂದ್ರೆ ಸಹಸ್ರಾರದಲ್ಲಿ ಶಕ್ತಿ ಸ್ವರೂಪರಾಗಿರುವ ಶಿವ ಪರಮಾತ್ಮನ ಧ್ಯಾನ ಮಾಡ್ತಾರೆ. ಇವರು ಪಂಚಾಕ್ಷರ ಮಂತ್ರನ ಕಂಡಿದ್ದಾರೆ. ಯಾವುದು ಪಂಚಾಕ್ಷರ ಮಂತ್ರ? ನಮ ಶಿವಾಯ, ಶಿವಾಯ ನಮ, ಶಿವಾಯ ವಸಿ, ಶಿವ, ಸಿ, ಈ 5ಕ್ಕೆ ಪಂಚಾಕ್ಷರ ಮಂತ್ರ ಅಂತಾರೆ. ಇದ್ರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ತಿಳಿಯಬೇಕಾದ್ರೆ ಭೋಗನಾಥರ ಪುಸ್ತಕ ವ್ಯಾಲ್ಯೂಮ್ 1 and 2 ಓದಿದ್ರೆ ನಿಮ್ಗೆಲ್ಲ ತಿಳಿಯುತ್ತೆ.